ಕಳೆದ ರಾತ್ರಿ ಕೋಲಾರ ತಾಲೂಕು ಸೀಪುರ ಗ್ರಾಮದ ಬಳಿ ಡಕಾಯಿತರ ತಂಡವೊಂದು ಪಶು ಆಹಾರ ಸಾಗಿಸ್ತಾ ಇದ್ದ ಲಾರಿಯೊಂದನ್ನು ಅಡ್ಡಗಟ್ಟಿ ದರೋಡೆ ಮಾಡಿದೆ. ಹ್ಯುಂಡೈ ಗ್ರ್ಯಾಂಡ್ ಐ10 ಕಾರಲ್ಲಿ ಬಂದಂತಹ ಡಕಾಯಿತರು ಲಾರಿ ಡ್ರೈವರ್ ಮತ್ತು ಕ್ಲೀನರ್ಗೆ ಪಿಸ್ತೂಲ್ ತೋರಿಸಿ ಡ್ರೈವರ್ ಹಾಗೂ ಕ್ಲೀನರ್ ಮೇಲೆ ಹಲ್ಲೆ ನಡೆಸಿ ಅವರ ಬಳಿ ಇದ್ದ ಮೊಬೈಲ್ ಹಾಗೂ 60,000 ನಗದನ್ನ ದೋಚಿ ಪರಾರಿಯಾಗಿದ್ದಾರೆ. ನಂತರ ರಾಷ್ಟ್ರೀಯ ಹೆದ್ದಾರಿ 75ರ ಪವನ್ ಕಾಲೇಜು ಬಳಿ ಮತ್ತೊಂದು ದರೋಡೆಗೆ ಕಾದು ಕುಳಿತಿತ್ತು. ಈ ವೇಳೆ ಗಸ್ತಲ್ಲಿ ಬಂದ ಡಿವೈಎಸ್ಪಿ ಅಬ್ದುಲ್ ಸತ್ತಾರ್ ಅನುಮಾನ ಬಂದು ವಿಚಾರಣೆಗೆ ಮುಂದಾದರು. ಈ ವೇಳೆ ಡಕಾಯಿತರು ಕಾರು ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಕಾರ್ ಹಾಗೂ ಕಾರಲ್ಲಿದ್ದ ಪಿಸ್ತೂಲ್, ಲಾಂಗು, ಚಾಕು, ಪೆಪ್ಪರ್ ಸ್ಪ್ರೇಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ. ಕಳೆದ ರಾತ್ರಿ ಕೋಲಾರ ತಾಲೂಕಲ್ಲಿ ಡಕಾಯಿತರ ತಂಡವೊಂದು ಸಾಕಷ್ಟು ಭಯ ಹುಟ್ಟಿಸಿತ್ತು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಲಭ್ಯ ಆಯ್ತಾ? ಯಾವ ರೀತಿ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಈಗ? ಸುಕನ್ಯಾ, ನಿಜಕ್ಕೂ ಇದೊಂದು ರೀತಿಯ ಒಂದು ಹೈಡ್ರಾಮಾ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಡಕಾಯಿತರು ಏನು ಇವತ್ತು ಬೆಳಗಿನ ಜಾವ ಅಂದ್ರೆ 2:30 ಇಂದ 3 ಗಂಟೆ ಸುಮಾರಿನಲ್ಲಿ ಕೋಲಾರ ತಾಲೂಕು ಸೀಪುರ ಗೇಟ್ ನಲ್ಲಿ ಒಂದು ಲಾರಿಯನ್ನ ಅಡ್ಡಗಟ್ಟಿ ಅವ್ರ ಬಳಿ 60,000 ರೂಪಾಯಿ ನಗದನ್ನ ಮತ್ತೆ ಏನು ಅವ್ರ ಬಳಿ ಇದ್ದಂತ ಮೊಬೈಲ್ಗಳನ್ನ ಡಕಾಯಿತಿ ಮಾಡಿಕೊಂಡು ಮತ್ತೊಂದು ಡಕಾಯಿತಿಗೆ ಅಂತ ಹೇಳಿ ಸ್ಕೆಚ್ ಹಾಕೊಂಡು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಅವರು ಹೊಂಚಾಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಏನು ಬೀಟ್ ನಲ್ಲಿ ಇದ್ದಂತ ಡಿವೈಎಸ್ಪಿ ಅಬ್ದುಲ್ ಸತ್ತಾರ್ ಅವ್ರಿಗೆ ಅನುಮಾನ ಬಂದು ಆ ಕಾರನ್ನ ಪರಿಶೀಲನೆ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಕಾರನ್ನ ಬಿಟ್ಟು ಆ ನಾಲ್ವರು ಡಕಾಯಿತರು ಪರಾರಿ ಆಗ್ತಾರೆ. ಆ ಕಾರ್ನಲ್ಲಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಒಂದು ಡಮ್ಮಿ ರಿವಾಲ್ವರ್ ಜೊತೆಗೆ ಲಾಂಗು ಮತ್ತೆ ಚಾಕು ಮತ್ತೆ ಸ್ಪ್ರೇಯರ್ ಇದೆಲ್ಲನೂ ಕೂಡ ಸಿಗತ್ತೆ. ಆಮೇಲೆ ಇದನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಇವರು ಪಕ್ಕ ಡಕಾಯಿತರು ಅನ್ನುವಂಥದ್ದು ಮಾಹಿತಿ ಸಿಗತ್ತೆ. ಆದ್ರೆ ಕಾರನ್ನ ಇವ್ರು ತಂದು ನಿಲ್ಸ್ಕೊಂಡ್ ನಂತರದಲ್ಲಿ ಅವ್ರು ಆಲ್ರೆಡಿ ಒಂದು ಡಕಾಯಿತಿ ಮಾಡಿರುವಂತದ್ದು ಬೆಳಕಿಗೆ ಬರುತ್ತೆ. ಈ ಸಂದರ್ಭದಲ್ಲಿ ಈಗಾಗಲೇ ಏನು ಕಳೆದ ರಾಮನಗರ ಇರ್ಬೋದು ಮತ್ತೆ ಬೆಂಗಳೂರು ಗ್ರಾಮಾಂತರ ಇರ್ಬೋದು ಮತ್ತೆ ಕೋಲಾರದಲ್ಲಿ ಇರ್ಬೋದು ಕಳೆದ 1 ತಿಂಗಳಿಂದ ಸಾಕಷ್ಟು ಡಕಾಯಿತಿ ಪ್ರಕರಣಗಳು ದಾಖಲಾಗಿದ್ದಾವೆ. ಜೊತೆಗೆ ಕಾರ್ ಕಳ್ಳತನಗಳು ಕೂಡ ನಡೆದಿದ್ದಾವೆ. ಅದೆಲ್ಲವನ್ನೂ ಕೂಡ ಈ ಒಂದು 4 ತಂಡ ಮಾಡಿದೆ ಅನ್ನೋ ಒಂದು ಅನುಮಾನವನ್ನ ಈಗಾಗಲೇ ಪೊಲೀಸರು ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಈಗಾಗಲೇ SP ದಿವ್ಯಾ ಗೋಪಿನಾಥ್ ಏನಿದ್ದಾರೆ ಇವರು ಈ ಒಂದು ಏನ್ ಡಕಾಯಿತರು 4 ಇದ್ದಾರೆ ಇವ್ರನ್ನ ಹಿಡಿಲಿಕ್ಕೆ ಅಂತೇಳಿ 2 ತಂಡವನ್ನ ಕೂಡ ರಚನೆ ಮಾಡಿರುವಂತದ್ದು. ಈಗಾಗಲೇ ಕಾರ್ಯಪ್ರವೃತ್ತರಾಗಿ ಆ ಡಕಾಯಿತರಿಗಾಗಿ ಬಲೆ ಬೀಸಿರುವಂತದ್ದು. ಸುಕನ್ಯಾ, ಧನ್ಯವಾದ ರಾಜೇಂದ್ರ. ನಾವು ಆ ಕಡೆಯಿಂದ ನಮ್ಮ ಡ್ರೈವರ್ ಗಾಡಿ ಓಡಿಸ್ಕೊಂಡು ಬರ್ತಾಯಿದ್ದೆ. ನಾನು ಮಲ್ಕೊಂಡಿದ್ದೆ. ಅಷ್ಟೊತ್ತಿಗೆ ಅವ್ರು ಬಂದು ಕಾರ್ ಅಡ್ಡ ಹಾಕ್ಬಿಟ್ಟು ಗಾಡಿ ಮೇಲೆ ಹತ್ಬಿಟ್ಟು ಅವ್ರನ್ನೇ ಸ್ವಲ್ಪ ಹೊಡೆದ್ಬಿಟ್ಟು ನನಗೆ ಜಾಸ್ತಿ ಹೊಡೆದ್ಬಿಟ್ಟು ಬ್ಯಾಟ್ರಿನಾಗ ಎಲ್ಲ ಹೊಡೆದ್ಬಿಟ್ಟು ಇಲ್ಲಿ ಸೀಕೂರ್ ಹತ್ರ ಕೆರೆ ಹತ್ರ ಅರ್ಲಿ ಮಾರ್ನಿಂಗ್ ಅರೌಂಡ್ 2:30 ಟೈಮಲ್ಲಿ ನಮ್ಮ ಕೋಲಾರ DSP ಅವರು ರೌಂಡ್ಸ್ ಮಾಡ್ತಾ ಇದ್ದಾಗ NH 75ಯಲ್ಲಿ ಒಂದು ಗಾಡಿ ಭಾಳ ಫಾಸ್ಟಾಗಿ ಹೋಗ್ತಾ ಇರೋದು ಅವರು ನೋಡಿದೆ. ಆವಾಗ ಸ್ವಲ್ಪ ಡೌಟ್ ಬಂದು ಅವರು ತಮ್ಮ ಗಾಡಿ ರಿವರ್ಸ್ ಮಾಡಿ ಹಿ ಫಾಲೋಸ್ ದಿಸ್ ವೆಹಿಕಲ್. ಅಷ್ಟೊತ್ತಿಗೆ ಈ ವೆಹಿಕಲ್ ಒಂದು ಕಡೆ ಅಬ್ಯಾಂಡನ್ ಮಾಡಿ ಅಲ್ಲಿ ಇದ್ದವರು 3-4 ಜನ ಫರಾರಿಯಾಗಿರ್ತಾರೆ. ಇವರು ಗಾಡಿ ಹೋಗಿ ಚೆಕ್ ಮಾಡಿದಾಗ ಅದರಲ್ಲಿ ಒಂದು ಟ್ರಾಫಿಕ್ ಪೊಲೀಸ್ ಯೂಸ್ ಮಾಡುವಂಥ ಒಂದು ಟ್ರಾಫಿಕ್ ಬೇಟನ್ನು ಮತ್ತು ಒಂದು ಪೆಪ್ಪರ್ ಸ್ಪ್ರೇ ಮತ್ತು ಒಂದು ಲಾಂಗು ಅಲ್ಲಿಂದ ಆ ಗಾಡಿಯಿಂದ ಸಿಕ್ಕಿದೆ.